ಎನ್ಎಸ್ಎಸ್ ಶಿಬಿರಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ನಡೆಸುವುದರಿಂದ ಆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ನಿವೃತ್ತ ಮುಖ್ಯ ಶಿಕ್ಷಕರಾದ ಪಾಲಯ್ಯ ಹೇಳಿದರು. ಚಿತ್ರದುರ್ಗ ತಾಲೂಕಿನ ದಾವಣಗೆರೆ ವಿಶ್ವವಿದ್ಯಾಲಯ, ದಾವಣಗೆರೆ ಕೆಎಂಎಸ್ ಪ್ರಥಮ ದರ್ಜೆ ಕಾಲೇಜು ಚಿತ್ರದುರ್ಗ, ಪಿಳ್ಳೆಕೆರೆನಹಳ್ಳಿ ಚಿತ್ರದುರ್ಗ ರಾಷ್ಟ್ರೀಯ ಸರ್ವ ಯೋಜನಾ ಘಟಕ 2026 ಮತ್ತು 27ನೇ ಸಾಲಿನ ವಿಶೇಷ ವಾರ್ಷಿಕ ಶಿಬಿರ ನಮ್ಮ ನಡೆ ಗ್ರಾಮ ನೈರ್ಮಲ್ಯದೊಳಗೆ ಘೋಷಣೆಯೊಂದಿಗೆ ಹಾಯ್ಕಲ್ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಶಿಬಿರ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಿದ್ಯಾರ್ಥಿಗಳು ಎನ್ಎಸ್ಎಸ್ ಶಿಬಿರದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಜೀವನದಲ್ಲಿ ಶಿಸ್ತು ಹಾಗೂ ಸೇವಾ ಮನೋಭಾವವನ್ನು ರೂಢಿಸಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ವಿದ್ಯಾರ್ಥಿಗಳ ಕುಟುಂಬ, ಸಮಾಜ ಹಾಗೂ ದೇಶಕ್ಕೆ ಸೇವೆ ಸಲ್ಲಿಸಬೇಕು. ಉದ್ಯೋಗ ಪಡೆಯುವುದಕ್ಕೆ ಪಠ್ಯ ನೆರವಿಗೆ ಬಂದರೆ ಜೀವನ ನಡೆಸುವುದಕ್ಕೆ ಪಠ್ಯೇತರ ಚಟುವಟಿಕೆಗಳು ಸಹಕಾರಿಯಾಗುತ್ತೆ. ಶಿಬಿರದ ಪ್ರತಿಕ್ಷಣ ತಮ್ಮನ್ನ ತೊಡಗಿಸಿಕೊಳ್ಳಬೇಕು, ಆಗ ಸಾರ್ಥಕತೆ ಸಿಗುತ್ತದೆ ಎಂದರು. ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ಕ್ಯಾಸಕ್ಕಿ ಪಾಪಯ್ಯ ಮಾತನಾಡಿ, ಉತ್ತಮ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪ್ರಮುಖವಾಗಿದೆ. ಸಾಮಾಜಿಕ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಮಾಜಿಕ ಸಾಮರಸ್ಯವನ್ನ ಎನ್ಎಸ್ಎಸ್ ಕಲ್ಪಿಸಿಕೊಡುತ್ತದೆ. ಬಿಡುವಿಲ್ಲದ ಜೀವನ ಪದ್ಧತಿಯಲ್ಲಿ ಹೆಚ್ಚಿನ ಜನರು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಹಾಯ್ಕಲ್ ಗ್ರಾಮದಲ್ಲಿ 6 ದಿನಗಳ ಕಾಲ ಸ್ವಚ್ಛತೆಯನ್ನ ತೊಡಗಿಸಿಕೊಂಡಿರುವುದು ಸಂತಸ ತಂದಿದೆ. ಕ್ರೀಡೆ ಮತ್ತು ಕಲೆ, ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದರಿಂದ ಮಾನಸಿಕ ಒತ್ತಡಗಳಿಂದ ಪಾರಾಗಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಅಶೋಕ್ ರೆಡ್ಡಿ, ಮಾಜಿ ಅಧ್ಯಕ್ಷರು, ಹಾಯ್ಕಲ್ ಗ್ರಾಮ ರಂಗನಾಥ ರೆಡ್ಡಿ, ಶಿಬಿರದ ನಿರ್ದೇಶಕರು ಡಾಕ್ಟರ್ ಮಂಜುಳಾ, ಕೆಎಂಎಸ್ಎಸ್ ಪ್ರಥಮ ದರ್ಜೆ ಕಾಲೇಜು ಚಿತ್ರದುರ್ಗ ಪ್ರಾಂಶುಪಾಲರು ವೀರೇಶ, ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಶಿಬಿರದ ಅಧಿಕಾರಿಗಳು, ವಿದ್ಯಾರ್ಥಿಗಳು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್ ನಾಯಕನಹಟ್ಟಿ, ಎನ್ಕೆಎಸ್ ಟಿವಿ4 ಚಿತ್ರದುರ್ಗ. ಇಂತಹ ಒಂದು ಕಾರ್ಯಕ್ರಮಗಳು ನಡೀಬೇಕು. ನಾವು ಸಹ ಚಿಕ್ಕವರಿದ್ದಾಗ ಹೈಸ್ಕೂಲ್ ನಾವು ಎನ್ಎಸ್ಎಸ್ ಮಾಡಿದ್ರೆ ನಮ್ಗೆಲ್ಲ ಅವಾಗ 15 ಮಸಾಲೆ ದೋಸೆ ಕೊಡಿಸೋದು. ಈಗಿಲ್ಲ. ನಾವು ಹಾಗೆ ಶಿಕ್ಷಕರಾಗಿ ಹೋದಾಗ ಮಕ್ಕಳನ್ನು ಸಹ ಕರ್ಕೊಂಡು ಬೇರೆ ಊರುಗಳಲ್ಲಿ ನೈರ್ಮಲ್ಯಗಳನ್ನು ಮಾಡ್ಕೊಂತ ಬಂದಿದ್ದೀವಿ. ಈ ಒಂದು ಸಂತೋಷವನ್ನು ವ್ಯಕ್ತಪಡಿಸಲು ಆಗೋದಿಲ್ಲ. ನಿಮ್ಮ ಒಂದು ಈ ಪ್ರೋತ್ಸಾಹಕ್ಕೆ ನೀವು ಬಂದು ನಮ್ಮ ಗ್ರಾಮವನ್ನ ಸ್ವಚ್ಛ ಮಾಡೋದಕ್ಕೋಸ್ಕರವಾಗಿ ಆಭಾರಿಗಳಾಗಿ ನಿಮ್ಮ ಬೆಂಬಲಕ್ಕೆ ನಾವು ಇರ್ತೀವಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಿಂದ ಆಯ್ಕಲ್ ಗ್ರಾಮಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ, ಇದಕ್ಕೆ ರೂವಾರಿಯಾಗಿರ್ತಕ್ಕಂಥ, ಈ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವರೇ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಬೋಧಕರು ಹಾಗೂ ಆಡಳಿತ ಮಂಡಳಿಯವರು ಈ ಒಂದು ಬೆಳಗಾವಿ ಗ್ರಾಮ ಪಂಚಾಯಿತಿ ಆಯ್ಕಲ್ ಗ್ರಾಮವನ್ನ ಸ್ವಚ್ಛಗೊಳಿಸಲಿಕ್ಕೋಸ್ಕರವಾಗಿ ಈ ಒಂದು ಎನ್ಎಸ್ಎಸ್ ಕ್ಯಾಂಪ್ ಅನ್ನ ಇಲ್ಲಿ ನಿಯೋಜನೆಗೊಂಡಿದ್ದಾರೆ. ಮೊದಲನೇದಾಗಿ ಆ ಸಂಸ್ಥೆಯ ಎಲ್ಲಾ ಬೋಧಕವೃಂದದವರಿಗೂ ಹಾಗೂ ಕಾಲೇಜಿನ ಪ್ರಾಂಶುಪಾಲವರಿಗೂ ಈ ಹಾಯ್ಕಲ್ ಸಮಸ್ತ ಗ್ರಾಮದ ಪರವಾಗಿ ತುಂಬು ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಶಿಬಿರಕ್ಕೆ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು, ಈ ಒಂದು ಸಂದರ್ಭದಲ್ಲಿ ಮಕ್ಕಳನ್ನ ಹೊರಗಡೆ ಕಳಿಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅದೆಲ್ಲವೂ ಸಹ ಈ ಒಂದು ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅದೆಷ್ಟು ಅಪ್ರೋಚ್ ಮಾಡಿದ್ದಾರೆ ಅಂತಂದ್ರೆ, ಖಂಡಿತ ನಾನೊಬ್ಬ ಶಿಕ್ಷಕರಾಗಿ ಪೋಷಕರು ಮಕ್ಕಳನ್ನ ಯಾವ ರೀತಿಯಾಗಿ ಮನವೊಲಿಸಬೇಕು ಅಂತಕ್ಕಂಥ ಟೀಚರ್ಸ್ ಗೊತ್ತಿರುತ್ತೆ ವಿನಃ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗ್ಬಿಟ್ಟು ಅಷ್ಟೆಲ್ಲ ಪೋಷಕರು ಸಹ ಅವರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟುಬಿಟ್ಟು ನಿಮ್ಮ ಜೊತೆಯಲ್ಲಿ ಸುಮಾರು 6 ದಿನಗಳ ಕಾಲ ಈ ಒಂದು ಹಾಯ್ಕಲ್ ಗ್ರಾಮದಲ್ಲಿ ನೈರ್ಮಲ್ಯಕರಣ ಮಾಡೋದಕ್ಕೋಸ್ಕರವಾಗಿ, ಸ್ವಚ್ಛಗೊಳಿಸೋದಕ್ಕೋಸ್ಕರವಾಗಿ ಈ ಒಂದು ನಮ್ಮೂರಲ್ಲಿ ಕ್ಯಾಂಪ್ ಅನ್ನು ಮಾಡೋದಕ್ಕೆ ಇನ್ನೊಮ್ಮೆ, ಮಗನೊಮ್ಮೆ, ಮತ್ತೊಮ್ಮೆ ಸಹ ಎಲ್ಲರಿಗೂ ಸಹ ತುಂಬ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಹಾಕ್ಬೇಕು ಅಂತ ಹೇಳಿ ಬಂದಿದ್ವಿ. ಮಾರ್ಚಲ್ಲಿ ಆಗಲ್ಲ, ಸ್ಕೂಲ್ ನಾವು ಕೊಡಕ್ಕಾಗಲ್ಲ. ಅವಾಗ ಆ ಟೈಮ್ನಲ್ಲಿ ಮಾರ್ಚ್ 10ನೇ ತಾರೀಕು
ಏಪ್ರಿಲ್ 10ನೇ ತಾರೀಕಿಗೆ ಎಂಡ್ ಆಗುತ್ತೆ ಅಂದ್ರು. ಏಪ್ರಿಲ್ 10ಕ್ಕೆ ಮಾತಾಡ್ಕೊಂಡು ಹೋಗಿದ್ವಿ ನಾವು. ಏಪ್ರಿಲ್ 10 ಸಮೇತ ನಮಗೆ ಆಕ್ಚುಲಿ ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ಯಾವ ನಿಮ್ಮ ಒಂದು ಕಾಂಪ್ಲೇಟ್ನ ಇದನ್ನು ರೆಡಿ ಮಾಡಿಸ್ಬೇಕು ಅಂದ್ರೆ ನನಗೆ ಮಾಹಿತಿ ಬೇಕು ಊರಿಂದು. ಹಾಗಾಗಿ 10ನೇ ತಾರೀಕು ಸಿಗ್ಲಿಲ್ಲ ನನಗೆ. ಆ 10ನೇ ತಾರೀಕಿಂದ ಜಾತ್ರೆ 14-15 ಜಾತ್ರೆಯಲ್ಲಿ ನಾವು ಪಾಲ್ಗೊಳ್ಬೇಕು ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಆ ಟೈಮ್ನಲ್ಲಿ. ಸೊ ಇದರ ಮಾಹಿತಿ ಸಿಗ್ಲಿಕ್ಕೆ ಮತ್ತೆ ಮುಂದಕ್ಕೆ ಹೋಯ್ತು. ಮತ್ತೆ 18ನೇ ತಾರೀಕು ನಂತರ ಹಾಕೊಂಡ್ವಿ. ಅವಾಗ ನನಗೆ ಮಾಹಿತಿ ಸಿಗ್ಲಿಲ್ಲ. ಹಾಗಾಗಿ ಸೊ ನಾವು ಹಠ ಮಾಡಿ ಊರಿಗೆ ಬಂದು ಕೂತ್ಕೊಂಡು ನಿಮ್ಮ ಹತ್ರ ಎಲ್ಲ ತಗೊಂಡು 27ನೇ ತಾರೀಕು ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ನೆಕ್ಸ್ಟ್ ಆಸೆನ ನಾವು ಈಡೇರಿಸಕ್ಕೆ ಟ್ರೈ ಮಾಡ್ತೀವಿ ಸರ್. ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಹಾಕಕ್ಕಾಗದೇ ಇಲ್ಲ. ಯಾಕೆಂದ್ರೆ ನಮ್ದು ಡಿಗ್ರಿ ಸೆಮಿಸ್ಟರ್ ವೈಸ್ ಆಗಿರೋದ್ರಿಂದ 5th ಸೆಮ್ ಇವಾಗ 6th ಸೆಮ್ ನಡೀತಾ ಇದೆ. ಹಾಗಾಗಿ ಮಕ್ಕಳು ಔಟ್ಪುಟ್ ಆಗ್ಬಿಡ್ತಾರೆ. ಹಾಗಾದ್ರೆ ನಾವು ಡಿಸೆಂಬರ್ ಅಲ್ಲಿ ಹಾಕ್ಬೋದು, ಇಲ್ಲ ಮತ್ತೆ ಈ ಒಂದು ಮಾರ್ಚ್, ಮೇ, ಏಪ್ರಿಲ್ ಅಲ್ಲಿ ನಾವು ಹಾಕೋಬೇಕು ಯಾವಾಗಲೂ. ಸೊ ಹಾಗಾಗಿ ಈ ಮಂತಲ್ಲಿ ಹಾಕಿದ್ದೀವಿ ಸರ್. ಸೊ ಥ್ಯಾಂಕ್ ಯು ಸರ್.